ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಟೈಟಲ್ ತಮ್ಮಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ. ಹಯಾಬುಸಾಗೆ ಎಕ್ಸಾಸ್ಟ್ ಹಾಕ್ಸ್ತಾಯಿದ್ದೀರಿ. ಸೊ ಆಲ್ಮೋಸ್ಟ್ ಆಲ್ ಎಕ್ಸಾಸ್ಟ್ ತೊಗೊಂಡು 2 ಡೇಸ್ ಮೇಲೆ ಆಗಿದೆ. ಇನ್ಸ್ಟಾಲೇಷನ್ ವೀಡಿಯೋ ಒಂದು 9 ಡೇಸ್ ಆದಮೇಲೆ ಬಂದಿರ್ಬೋದು. ಏನಕ್ಕೆ ಅಂದರೆ ಒಂದೊಂದು ವೀಡಿಯೋ 3 ಡೇಸ್ ಅಲ್ವಾ. ಸೊ ಅದರಿಂದ ನಿಮ್ಗೊಂದು ಸ್ವಲ್ಪ ಡಿಲೇ. ನನಗೆ ಮೊನ್ನೆ ಎಕ್ಸಾಸ್ಟ್ ಎತ್ಕೊಂಬಂದೆ, ನೆಕ್ಸ್ಟ್ ಡೇ ಟೈರ್ಸ್ ನೋಡ್ಕೊಂಬಂದ್ರಿ, ನೆಕ್ಸ್ಟ್ ಡೇ ಟೈರ್ಸ್ ಇನ್ಸ್ಟಾಲ್ ಮಾಡಿಸ್ರಿ, ಇವತ್ತು ಬ್ರಾಕ್ಸ್ ಎಕ್ಸಾಸ್ಟ್ ಹಾಕ್ಸ್ತಾಯಿದ್ದೀನಿ. ವೀಡಿಯೋಸ್ ಒಂದು ಸ್ವಲ್ಪ ಲೇಟಾಗಿದೆ, ಇವತ್ತು ಆಲ್ರೆಡಿ ಅಪ್ಲೋಡ್ ಮಾಡಬೇಕಾಯಿತು. ಬಟ್ ನನ್ನ ಪ್ರಕಾರ ಎಕ್ಸಾಸ್ಟ್ ತೊಗೊತಿರೋದು ನಾಳೆ ಅಪ್ಲೋಡ್ ಆಗುತ್ತೆ ಅನಿಸುತ್ತೆ. ಇದೇನಾದರೂ ಬೇಗ ಆಯಿತು ಅಂತಂದರೆ ಬಂದು ಎಡಿಟ್ ಮಾಡಬೇಕು. ಸೊ ಫೈನಲಿ ಟೈಮ್ ಬಂದಿದೆ. ಅದಕ್ಕಿಂತ ಮುಂಚೆ ಫಸ್ಟು ಸ್ಟಾಕ್ ಎಕ್ಸಾಸ್ಟ್ನ ಮಿಸ್ ಮಾಡ್ಕೊತೀರಲ್ವ, ಅದಕ್ಕೆ ಸ್ಟಾಕ್ ಎಕ್ಸಾಸ್ಟ್ ಸೌಂಡನ್ನ ಕೊನೆಯ ಸಲ ಕೇಳಿಸ್ಕೊಂಬಿಡೋಣ. ಅದೇನೋ ಗೊತ್ತಿಲ್ಲ, ಎಕ್ಸಾಸ್ಟ್ ತೊಗೊಂಡಿದ್ದಾದಮೇಲೆ ನನಗೆ ಸ್ಟಾಕ್ ಎಕ್ಸಾಸ್ಟ್ ಸೌಂಡು ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ಹೋಗ್ಬಿಡುತ್ತಲ್ವ ಅಂತ. ಅದರಲ್ಲಿ ಹೇಳ್ಬೇಕಂದ್ರೆ ನನಗೆ ರಿಯರ್ ಎಂಡ್ ಲುಕ್ ಅಂತೂ ತುಂಬ ಇಷ್ಟ ಆಗೋಯ್ತು. ಆ ಡುವೆಲ್ ಎಕ್ಸಾಸ್ಟ್ ಅಂತಲ್ಲ, ಬೇಸಿಕ್ಲಿ ಈ ಥರ ಲೋಗೋ ಲೈಕ್ ಈ ಶೇಪ್ ಇದೆಯಲ್ಲ ರಿಯರ್ ಎಂಡು. ಸೊ ಈ ರಿಯರ್ ಎಂಡ್ ಶೇಪ್ ಇರೋದಕ್ಕೆ ಅದು ನೀಟಾಗಿ ಕಾಣಿಸ್ತಾ ಇರೋದು. ಸಮಥಿಂಗ್ ಲೈಕ್ ಈ ಥರ ಟ್ರಯಾಂಗಲ್ ಥರ ಇದೆಯಲ್ಲ, ವಿಕ್ಸ್ ಶೇಪ್ ಥರ. ಸೊ ಈ ಥರ ಇದ್ದರೆ ಚೆನ್ನಾಗಿದೆ. ಬಟ್ ಜಾಸ್ತಿ ಡುವೆಲ್ ಎಕ್ಸಾಸ್ಟ್ ನಾನು ನೋಡಿರೋದೆಲ್ಲ ಸರ್ಕ್ಯುಲರ್ ಬರುತ್ತೆ, ಆ ಥರ ಇಷ್ಟ ಆಗಲಿಲ್ಲ. ಈ ಶೇಪ್ಗೆ ಈ ರಿಯರ್ ಎಂಡ್ ಅಂತೂ ಫ್ಯಾಬ್ಯುಲಸ್. ಬಟ್ ಏನು ಮಾಡೋದು, ಇದೇ ಥರ ನಾವು ಇಟ್ಕೊಳಕ್ಕಾಗೋದಿಲ್ಲ. ಫುಲ್ ಸಿಸ್ಟಮ್ ಹಾಕಿಸ್ಬೋದಾಗಿತ್ತು, ಬಟ್ ನಮಗೆ ಮೇಜರ್ ಚೇಂಜಸ್ ಏನೂ ಸಿಗ್ತಾ ಇರಲ್ಲ. ಸೌಂಡಲ್ಲಿ ಸ್ವಲ್ಪ ಜಾಸ್ತಿ ಆಗಿರೋದೇನೋ. ಬಟ್ ಏನೂ ಮಾಡೋಕ್ಕಾಗಲ್ಲ. ಇವಾಗ ಚೇಂಜ್ ಮಾಡಿಸ್ತಾ ಇದ್ದೀರಿ. ನಮಗೆ ಬೇಕಾಗಿರೋ ಸೌಂಡನ್ನ ನಾವು ಸ್ಟಾಕ್ ಮಫ್ಲರ್ಸ್ ಇಟ್ಕೊಂಡು ಅಚೀವ್ ಮಾಡೋಂಗಿದ್ರೆ ತುಂಬ ಚೆನ್ನಾಗಿರೋದು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮದೇನು ZX10R ಇಲ್ಲ S1000R ಆರಾಮಾಗಿ ಬೆಂಡ್ ಪೈಪ್ ಚೇಂಜ್ ಮಾಡ್ಬಿಟ್ಟು ಹಂಗೆ ಮಾಡೋದಕ್ಕೆ. ಸೊ ಇದೊಂದು ಸ್ವಲ್ಪ ಕಷ್ಟ. ಸೊ ಈಗ ಗಾಡಿ ವಾರ್ಮಪ್ ಆಗಿದೆ, ಒಂದು 5 ಮಿನಿಟ್ಸ್ ಹಂಗಿಬಿಟ್ಟಿದೆ. ಸೊ ಬನ್ನಿ ಕೊನೆ ಟೈಮು ಸ್ಟಾಕ್ ಎಕ್ಸಾಸ್ಟ್ನ ಒಂದು ಸಲ ಕೇಳಿಸ್ಕೊಂಬಿಡೋಣ. ಎಸ್, ದಿಸ್ ಇಸ್ ಇಟ್. ಸ್ಟಾಕ್ ಎಕ್ಸಾಸ್ಟು ಈ ಥರ ಇತ್ತು. ಸೊ ಬನ್ನಿ ಗಾಡಿನ ಆಫ್ ಮಾಡಿ, ಏನಿಲ್ಲ ಗ್ಲೌಸ್ ಎತ್ಕೊಂಡು ಹಾಗೆ ಬಿಡೋಣ. ಗ್ಲೌಸಲ್ಲಿಟ್ಟೆ ಕರೆಕ್ಟು. ಇಲ್ಲಿದೆ. ಸೊ ಇವಾಗ ಹೋಗ್ತಾ ಇರೋ ಜಾಗ ಬಂದು ಆಲ್ರೆಡಿ ಎಕ್ಸಾಸ್ಟ್ ಇದೆ. ಗ್ಲೌಸ್ ಎತ್ಕೊಂಬರೋಷ್ಟರಲ್ಲಿ ಎಕ್ಸಾಸ್ಟ್ ಚೇಂಜ್ ಆಗೋಯ್ತಾ, ಕ್ರೇಜಿ ಅಲ್ವಾ. ಸೊ ಒಂದು ಸ್ವಲ್ಪ ಟ್ರಾನ್ಸಿಷನ್ ಮಾಡಿದ್ದೀನಿ. ಸೊ ಫಸ್ಟ್ ಕ್ಲಿಪ್ಪಿಂದ ಸೆಕೆಂಡ್ ಕ್ಲಿಪ್ಪಲ್ಲಿ ನಿಮಗೆ ಮೇಜರ್ ಚೇಂಜಸ್ ಕಾಣಿಸ್ತಾ ಇರುತ್ತೆ. ಸೊ ಈ ಚೇಂಜಸ್ದು ವೀಡಿಯೋ ನಾನು ಮಾಡೋಕ್ಕಾಗಲಿಲ್ಲ. ಸೊ ನಾನು ಮಾಡೋಕ್ಕಾಗಿಲ್ಲ ಅನ್ನೋದಕ್ಕಿಂತ ಮಾಡೋದಕ್ಕೆ ಚಾನ್ಸ್ ಸಿಕ್ಕಿಲ್ಲ ಅಂತ ಅನ್ಬೋದು. ಸೊ ಯಾಕೆ ಏನು ಇತ್ತು ಅಂತ ಒಂದು ಶಾರ್ಟ್ ರೈಡ್ ಹೋಗ್ತಾ ಹೇಳ್ತೀನಿ. ಫಸ್ಟು ಗಾಡಿನ ಕೋಲ್ಡ್ ಸ್ಟಾರ್ಟ್ ಮಾಡಿ ಬಿಡೋಣ. ನಮ್ಮ ಅಣ್ಣನೂ ಬರ್ತೀನಿ ಅಂತ ಅಂದಿದ್ದಾನೆ. ಬನ್ನಿ ಇವಾಗ ಗಾಡಿನ ಕೋಲ್ಡ್ ಸ್ಟಾರ್ಟ್ ಮಾಡೋಣ. ಕೋಲ್ಡು ಗೊತ್ತಿಲ್ಲ, ಬೆಳಗ್ಗೆ ಒಂದು 2 ಸಲ ಆನ್ ಮಾಡಿದ್ದೀನಿ. ಕೋಲ್ಡ್ ಇದೆ, ಪರವಾಗಿಲ್ಲ. ಬನ್ನಿ ಏನೊಂದು 2 ನಿಮಿಷ. ಅಬ್ಬಾಬ ಹೆವಿ ಲೋಡ್ ಇದೆಯಲ್ಲ, ಕ್ರೇಜಿ. ಓಕೆ, ಅಪ್ಪ ಫಸ್ಟ್ ಗೇರಲ್ಲಿ ಮೂವ್ ಮಾಡಿದ್ರೆ ಕಿರ್ಚ್ಕೊಳ್ಳುತ್ತೆ. ಏನು ನಮ್ಮ ಮನೆ ಮುಂದೆ ಹೋಗೋಕ್ಕೆ ಆಗಲ್ಲಪ್ಪ, ಟ್ರಾಫಿಕ್ಕು. ನಡೆಯ ನೀನು. ಯಪ್ಪ ಏನು ಹಿಂಸೆ. ಲೋ RPMಸಲ್ಲಿ ಬರ್ಬಲ್ಸ್ ಬರುತ್ತಲ್ಲ, ಕ್ರೇಜಿಯಾಗಿ ಕೇಳಿಸುತ್ತೆ. ಸೊ ಫಸ್ಟ್ ಥಿಂಗ್ ಫಸ್ಟ್, ಇನ್ಸ್ಟಾಲೇಷನ್ ವಿಡಿಯೋ ಯಾಕಾಗಲಿಲ್ಲ ಅಂತ ಹೇಳ್ಬಿಡ್ತೀನಿ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ಎಕ್ಸಾಸ್ಟ್ ಎಲ್ಲ ಗೊತ್ತಲ್ವಾ, ಇಲ್ಲಿಗಲ್ಲು. ಸೊ ಸ್ಟಾರ್ಟಿಂಗಲ್ಲಿ ನಾನು ಐಡಿಯಾ ಬಂದಿದ್ದೇನು ಅಂದರೆ ಶೋರೂಮ್ ಫೋನ್ ಮಾಡ್ಬಿಟ್ಟು ಕೇಳೋಣ ಅಂತ. ಎಕ್ಸಾಸ್ಟ್ ತೊಗೊಂಡಿದ್ದ ತಕ್ಷಣ ಫಸ್ಟ್ ನಾನು ಕಾಲ್ ಮಾಡಿದ್ದೆ ಶೋರೂಮ್ ಅವ್ರಿಗೆ. ಹಿಂಗೆ ಎಕ್ಸಾಸ್ಟ್ ತೊಗೊಂಡಿದ್ದೀನಿ ಅಂದಿದ್ದಕ್ಕೆ, ಹೌದಾ ಸರ್ ಯಾವುದು ಏನು ಎತ್ತ ಅಂತ ಕೇಳಿದ್ರು. ನಾ ಎತ್ಕೊಂಡು ಇಂತಿಂಥದ್ದು ಅಂದಿದ್ದಕ್ಕೆ ಹೌದಾ ಓಕೆ ಅಂತಂದರು.
ಆಮೇಲೆ ನಾ ಎತ್ಕೊಂಡು ಆಯಿತು ಯಾವಾಗ ಬರಲಿ ಅಂತಂದಕ್ಕೆ ಎಲ್ಲಿಗೆ ಸರ್ವಿಸ್ಗಾ ಅಂತಂದರು. ನಾ ಎತ್ಕೊಂಡಿಲ್ಲ ಎಕ್ಸಾಸ್ಟ್ ಚೇಂಜ್ ಮಾಡ್ಸೋಕ್ಕೆ ಅಂದಕ್ಕೆ ನಮಸ್ಕಾರ ಹಾಕ್ಬಿಡ್ತೀನಿ, ಈ ಕಡೆ ಅಂತೂ ಗಾಡಿ ಎತ್ಕೊಂಡು ಬರಬೇಡಿ ಎಕ್ಸಾಸ್ಟ್ ಚೇಂಜ್ ಮಾಡೋದಕ್ಕೆ, ಅದು ಆಲ್ರೆಡಿ ನೋಟಿಸ್ ಕೊಟ್ಟಿದ್ದಾರೆ, ಇಲ್ಲೆಲ್ಲ ಚೇಂಜ್ ಮಾಡಿಸೋಂಗಿಲ್ಲ ನೀವು ತಂದು ಬಿಡೋಕ್ಕೆ ಹೋಗಬೇಡಿ, ನಾವಂತೂ ಮಾಡೋದಿಲ್ಲ ಅಂತ ಡೈರೆಕ್ಟ್ ಎಕ್ದಮ್ ಮೇಳೇ ಬಿಟ್ಟರು. ನಾ ಎತ್ಕೊಂಡು ನೋಡಿ ಸರ್ ಏನೊಂದು ಮಾಡಿಕೊಡಿ ಅಂತ ಅಂದಿದ್ದಕ್ಕೆ ಇಲ್ಲ ಸರ್ ಹಂಗೆಲ್ಲ ಆಗೋದಿಲ್ಲ, ಆಲ್ರೆಡಿ ನಮಗೆ ನೋಟಿಸ್ ಎಲ್ಲ ಸರ್ವ್ ಆಗಿದೆ, ಇಫ್ ಇನ್ ಕೇಸ್ ಏನಾದರೂ ನಾವು ಚೇಂಜ್ ಮಾಡಿಕೊಟ್ರೆ ನಮ್ಗೆ ಆಮೇಲೆ ಲೀಗಲ್ ಇಶ್ಯೂ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ ಅಂತ ಅಂದರು. ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ನಾನು ಸೈಲೆಂಟ್ ಆಗೋದೆ. ಆಚೆ ಕಡೆ ಎಲ್ಲ ಸೂಪರ್ ಬೈಕ್ಸ್ಗೆಲ್ಲ ಸರ್ವಿಸ್ ಅದು ಇದು ಮಾಡ್ತಾರಲ್ವ, ಅವ್ರ ಹತ್ರ ಕೇಳಿ ನೋಡಿದೆ, ಒಂದು 3-4 ಜನ ಇದ್ದಾರೆ. ಅವ್ರು ಇದ್ಕೊಂಡು ಆಯಿತು ಮಾಡಿಕೊಡ್ತೀನಿ ಅಂದರೆ ನಾ ಇದ್ಕೊಂಡು ಓಕೆ ಮತ್ತು ವೀಡಿಯೋ ಮಾಡ್ಕೊತೀನಿ ಅಂದಿದ್ದಕ್ಕೆ ಇಲ್ಲ ಸರ್ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ನಮ್ಗೆ ಆಲ್ರೆಡಿ ಒಂದು ಸ್ವಲ್ಪ ಗೌರ್ಮೆಂಟ್ ಕಡೆಯಿಂದ ಒಂದು ವಾರ್ನಿಂಗ್ ಬಂದಿದೆ, ಸೊ ಆದ್ದರಿಂದ ನಾವು ವೀಡಿಯೋಗೆಲ್ಲ ಎಂಕರೇಜ್ ಮಾಡೋದಿಲ್ಲ, ವೀಡಿಯೋ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತಂದರು. ಇದ್ಕೊಂಡು ಮತ್ತೆ ಇನ್ನೂ ಇಬ್ಬರು ಇದ್ರಲ್ವ ಅವ್ರನ್ನ ಎನ್ಕ್ವೈರಿ ಮಾಡಿದೆ, ಅವರು ಸೇಮ್ ಡಿಟ್ ಹಂಗೆ ಹೇಳಿದ್ರು. ಇನ್ನೇನು ಮಾಡೋದು, ಎಲ್ಲೋದ್ರು ಅದೇ ಕತೆ ಅಂದ್ಬಿಟ್ಟು ಸೈಲೆಂಟಾಗಿ ಯಾವ್ದು ಮನೆ ಹತ್ರ ಇದೆಯೋ ಅಲ್ಲೋಗಿ ನೀಟಾಗಿ ಚೇಂಜ್ ಮಾಡಿಸ್ಕೊಂಡು ಬಂದೆ. ಶೋರೂಮ್ ಅವರಂತೂ ಹೇಳಿದ್ದಕ್ಕೆ ಭಯ ಆಗೋಯ್ತು ನನಗೆ, ಇನ್ನೇನಪ್ಪ ಇಷ್ಟೊಂದು ಸ್ಟ್ರಿಕ್ಟ್ ಇದೆಯಾ ಅಂತ. ಏನು ಮಾಡೋಕ್ಕಾಗುತ್ತೆ ಹೇಳಿ, ಅವ್ರಿಗೂ ವಾರ್ನಿಂಗ್ ಎಲ್ಲ ಕೊಟ್ಟಿದ್ದಾರೆ, ಇನ್ನು ಶೋರೂಮ್ ಅಲ್ವಾ, ಅವ್ರಿಗೇನಾದರೂ ಇಶ್ಯೂ ಆಯಿತು ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಅವರನ್ನು ಗಾಡಿ ಇಸ್ಕೊಳ್ಲಿಲ್ಲ. ಸೊ ನಾನು ಎಲ್ಲಿ ಮಾಡಿಸಿದೆ ಅಂತಲೂ ನಾನು ಹೇಳೋಕ್ಕೆ ಹೋಗಲ್ಲ, ಅವರು ನನಗೆ ಹೇಳಿದ್ದಾರೆ ಸರ್ ನೀವು ಯೂಟ್ಯೂಬ್ ವಿಡಿಯೋ ಎಲ್ಲ ನಾವು ನೋಡ್ತಾ ಇದ್ದೀರಿ, ನಿಮ್ಮದೆಲ್ಲ ಒಂದು ಸ್ವಲ್ಪ ರೆಕಗ್ನೇಷನ್ ಸಿಗ್ತಾಯಿದೆ, ಇನ್ನು ಇದೇನಾದರೂ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಆಡಿಯನ್ಸ್ ಜಾಸ್ತಿ ಬರ್ತಾರೆ, ಆ ಟೈಮಲ್ಲಿ ಏನಾದರೂ ನಮ್ಮ ಅಂಗಡಿ ಹೆಸರು ಗೊತ್ತಾಯಿತು ಅಂದರೆ ಇಶ್ಯೂ ಆಗುತ್ತೆ, ಬೇಡ ಅಂತಂದಿದ್ದಾರೆ. ಇನ್ಸ್ಟಾಲೇಷನ್ ನೋಡೋಕ್ಕೆ ಕುಂತ್ಕೊತೀನಿ ಅಂದಕ್ಕೂ ಇಲ್ಲ ಸರ್ ಬೇಡ, ನೀವು ಅಕಸ್ಮಾತ್ ಏನಾದರೂ ಒಂದು ಸಣ್ಣ ಕ್ಲಿಪ್ ಹಿಡ್ದಾಕಿದ್ರೂ ಮುಗೀತು ಕತೆ ನಮ್ಮದು ಅಂತ ಅಂದಿದ್ದಾರೆ. ಸೊ ಎಸ್, ದಟ್ ವಾಸ್ ದಿ ಹೋಲ್ ಕಾಂಟೆಕ್ಸ್ಟ್. ಏನು ನಾನು ಇನ್ಸ್ಟಾಲೇಷನ್ ವೀಡಿಯೋ ಹಾಕಿಲ್ಲ ಅಂತ ನಿಮಗೂ ಅರ್ಥ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ನಾನು ಫುಲ್ಲು ಬೇಜಾರಾಗೋಯ್ತು, ಹೋಗಿ ಎಕ್ಸಾಸ್ಟ್ ಎಲ್ಲ ತೊಗೊಂಡೆ ಎಲ್ಲ ಮಾಡಿದೆ, ನೋಡಿದ್ರೆ ಇನ್ಸ್ಟಾಲೇಷನ್ ವೀಡಿಯೋನೇ ಮಾಡೋಕ್ಕಾಗಿಲ್ವಲ್ಲಪ್ಪ ಅಂತ. ಏನು ಮಾಡೋಕ್ಕಾಗುತ್ತೆ, ನಾನು ನೋಡೋಕ್ಕಾಗಲಿಲ್ಲ. ಇವಾಗ ಗಾಡಿಯಲ್ಲಿ ಏನೇನು ಮಾಡಿಸಿದ್ದೀನಿ ಅಂತ ಹೇಳ್ತೀನಿ. ಫುಲ್ ಸಿಸ್ಟಮ್ ಪೆಂಟಾಕಾರ್ಬನ್ನು, ನಿಮ್ಗೆಲ್ಲರಿಗೂ ಗೊತ್ತಿರೋದೆ, ವೀಡಿಯೋಲೆಲ್ಲ ನೋಡಿರ್ತೀರ, ಅದ್ರದ್ದು ಸಿನಿಮ್ಯಾಟಿಕ್ಸ್ ಹಾಕ್ತೀನಿ. ಸೊ ಎಕ್ಸಾಸ್ಟ್ ಬೆಂಡ್ ಪೈಪ್ ಎಲ್ಲ ಯಾವ ಥರ ಇದೆ ಏನು ಎತ್ತ ಅಂತ ರೆಕಾರ್ಡ್ ಮಾಡಿಕೊಂಡೆ, ನನಗೆ ಗೊತ್ತಾಗಿದ ತಕ್ಷಣ ಇನ್ಸ್ಟಾಲೇಷನ್ ಬಿಡೋದಿಲ್ವಲ್ಲ, ಅದಕ್ಕೆ ಎಲ್ಲ ಫುಲ್ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಸಿನಿಮ್ಯಾಟಿಕ್ಸ್ ಇವಾಗ ಹಾಕ್ತೀನಿ ನೋಡಿ, ಬೆಂಡ್ ಪೈಪು, ಮಿಡ್ ಪೈಪು ಮತ್ತು ಎಕ್ಸಾಸ್ಟ್ ಮಫ್ಲರ್ ಎಲ್ಲ ನೋಡಿ ನೀಟಾಗಿ ಹೆಂಗಿದೆ ಅಂತ. ಆ ಥರ ಎಲ್ಲ ಸಿನಿಮ್ಯಾಟಿಕ್ಸ್ ಇಟ್ಕೊಂಡು ಒಂದು ಸ್ಮಾಲ್ ವೀಡಿಯೋ ಹಾಕಿದ್ದೀನಿ ಅನ್ಬಾಕ್ಸ್ ಮಾಡೋದು, ಅದೋಗಿ ನೋಡ್ಕೊಂಬಂದ್ಬಿಡಿ. ಅನ್ಬಾಕ್ಸಿಂಗ್ ಏನಿಲ್ಲ, ಆಲ್ರೆಡಿ ಎಲ್ಲ ಕವರೆಲ್ಲ ತೆಗೆದಿಟ್ಬಿಟ್ಟಿದ್ದೀನಿ, ಸೊ ನಿಮ್ಗೊಂದು ಸ್ವಲ್ಪ ಈಸಿ ಆಗಲಿ ಅಂತ. ಸೊ ಪೆಂಟಾಕಾರ್ಬನ್ ಬ್ರಾಕ್ಸು ಫುಲ್ ಅನ್ಬಾಕ್ಸ್ ಮಾಡಿದ್ರೆ ಇಷ್ಟಿರುತ್ತೆ. ಸೊ ಅಲ್ಲಿ ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ಲು ಸ್ಟಿಕ್ಕರ್ಸ್ ಬರುತ್ತೆ, ಇನ್ನು ಇಲ್ಲಿ ಇದು ಜೆಲ್ ಬರುತ್ತೆ. ಸೊ ಇನ್ಸ್ಟಾಲೇಷನ್ ಮಾಡುವಾಗ ಗ್ಯಾಸ್ ಕಿಟ್ ಹತ್ರ ಅಲ್ಟ್ರಾ ಕಾಪರ್ ಅಂತ ಒಂದು ಜೆಲ್ ಬರುತ್ತೆ, ಸೊ ಇದನ್ನು ಯೂಸ್ ಮಾಡಬೇಕಲ್ಲಿ. ಮತ್ತು ಇಲ್ಲಿ ನಮಗೆ ಗ್ಯಾಸ್ ಕಿಟ್ಸ್ ಬರುತ್ತೆ. ಸೊ ಇದು ಬೆಂಡ್ ಪೈಪ್ ಹತ್ರ ಇಲ್ಲಿ ಬರುತ್ತೆ ಇದು, ಮತ್ತು ಇಲ್ಲೆಲ್ಲ ಸ್ಪ್ರಿಂಗ್ಸ್ ಇದೆ. ಸೊ ಇವೆಲ್ಲ ಇರುತ್ತಲ್ವ, ಸೊ ಅದನ್ನು ಕನೆಕ್ಟ್ ಮಾಡೋದಕ್ಕೆ. ಆಮೇಲೆ ನಮಗಿಲ್ಲಿ ಇನ್ನೊಂದು ಬ್ರ್ಯಾಕೆಟ್ ಇದೆ, ಸೊ ಮಫ್ಲರ್ ಇದೆಯಲ್ಲ ಅದು ನೀಟಾಗಿ ಕನೆಕ್ಟ್ ಆಗಲಿ ಅಂತ. ಸೊ ಟೋಟಲಾಗಿ ಇಷ್ಟು ಬರುತ್ತೆ, ಸ್ವಲ್ಪ ಪಾರ್ಟ್ಸು, ಜೆಲ್ಲು, ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ಲು, ಸ್ಟಿಕ್ಕರು ಮತ್ತು ಇಷ್ಟು ಪಾರ್ಟ್ಸ್ ಬರುತ್ತೆ. ಸೊ ಫಸ್ಟ್ ನಮಗೆ ಮಫ್ಲರ್ ಇದೆ. ಸೊ ಮಫ್ಲರ್ ಇಲ್ಲಾಂದರೆ ಸ್ಲಿಪ್ ಆನ್ ಲೈಕ್ ಎನಿಥಿಂಗ್ ಏನಾದರೂ ಕರಿಬೋದು, ಪೆಂಟಾಕಾರ್ಬನ್ನು. ಸೊ ಪೆಂಟಾಕಾರ್ಬನ್ ಬಂದು ಇದರಲ್ಲಿ ಕಾರ್ಬನ್ ಲುಕ್ ಬರುತ್ತೆ ಟಿಪ್ಪಲ್ಲಿ, ಸೊ ಅದರಿಂದ ಪೆಂಟಾಕಾರ್ಬನ್ ಅಂತ ಹೊಸ ಮಾಡಲ್ ಇದು. ಅಂದರೆ ಒಂದು 10 ದಿನ ಆಯಿತು, ಬಟ್ ಮುಂಚೆ ನಮಗೆ ಏಲಿಯನ್ ಹೆಡ್ ಇತ್ತು, ಅದಾದಮೇಲೆ ಬಂದಿದೆ ಪೆಂಟಾಕಾರ್ಬನ್ ಬ್ರಾಕ್ಸು. ಸೊ ಇನ್ನು ಅದಾದಮೇಲೆ ನಮಗೆ ಹೆಡ್ಡರ್ಸ್ ಇದೆ. ಸೊ ಫುಲ್ ಬ್ಲ್ಯಾಕ್ ಹೋಗಿರೋದ್ರಿಂದ ಕಂಪ್ಲೀಟಾಗಿ ಬ್ಲ್ಯಾಕ್ ಬರುತ್ತೆ. ಸೊ ಹೆಡ್ಡರ್ಸು, ಸೊ ಫಸ್ಟ್ ಪೇರು, ಸೆಕೆಂಡ್ ಪೇರು, ಸೊ ಟೋಟಲಾಗಿ ಇನ್ಲೈನ್ 4 ಅಲ್ವಾ, ಇವೆರಡಿದೆ. ಇನ್ನು ಈ 2 ಪೈಪ್ನ ಕನೆಕ್ಟ್ ಮಾಡೋದಕ್ಕೆ ನಮಗೆ ಬರೋದೇ ಈ ಮಿಡ್ ಪೈಪು. ಸೊ ಇದೇನಾದರೂ ಕನೆಕ್ಟ್ ಆಯಿತು ಅಂತಂದರೆ ಅದಾದಮೇಲೆ ಮಫ್ಲರು ಈ ಜಾಯಿಂಟ್ ಹತ್ರ ಬರುತ್ತೆ. ಸೊ ದಿಸ್ ಇಸ್ ಇಟ್, ನಮಗೆ ಎಲ್ಲ ಪಾರ್ಟ್ಸು ಇಲ್ಲೇ ಇದೆ. ಅನ್ಬಾಕ್ಸಿಂಗ್ ಎಲ್ಲ ಆಯಿತು, ಇನ್ನು ಎಕ್ಸಾಸ್ಟು ಹಿಂಗಿದೆ ಏನೋ ಇತ್ತು ಅಂತ ಕಂಪ್ಲೀಟಾಗಿ ಹೇಳ್ತೀನಿ ಬನ್ನಿ. ಮತ್ತು ಇನ್ಸ್ಟ್ರಕ್ಷನ್ ಮ್ಯಾನ್ಯಲಲ್ಲಿ ಸ್ಟಿಕ್ಕರ್ ಜೊತೆಲಿ ಇದು ಸಿಗುತ್ತೆ. ಸೊ ಇದನ್ನು ಬ್ಲ್ಯಾಕ್ ಆಫ್ ಕ್ಯಾಪ್ ಇಲ್ಲಾಂದರೆ ನಿಪ್ಪಲ್ ಅಂತ ಕರೀತಾರೆ. ಐ ನೋ ಸೌಂಡ್ಸ್ ಫನಿ. ಸೊ ಇದು ಬೇಸಿಕ್ಲಿ ಬಂದು ನಮ್ಮ ಏರ್ ಫಿಲ್ಟರ್ಗೆ ಒಂದು ಪೈಪ್ ಬರುತ್ತೆ. ಸೊ ಆ ಪೈಪ್ನೇನಾದರೂ ಇದು ಇನ್ಸ್ಟಾಲ್ ಮಾಡಿದಾದ್ಮೇಲೆ ಫುಲ್ ಏರ್ ಬ್ಲಾಕ್ ಆಗುತ್ತೆ. ಸೊ ಲೋ RPMಸಲ್ಲಿ ಕ್ರ್ಯಾಕಲ್ಸು ಮತ್ತು ಬರ್ಬಲ್ಸ್ ಬರುತ್ತೆ. ಸೊ ಅದನ್ನು ಇದು ಸ್ಟಾಪ್ ಮಾಡುತ್ತೆ. ಸೊ ಬ್ರಾಕ್ಸ್ ಅವರು ಅದನ್ನು ಕೊಟ್ಟಿದ್ದಾರೆ, ಇಫ್ ಯು ಡೋಂಟ್ ಲೈಕ್ ಬರ್ಬಲ್ಸ್ ದ ಲೋ RPM ಇದನ್ನು ಆರಾಮಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ. ನಾನು ತಕ್ಷಣಕ್ಕೆ ಹಾಕಕ್ಕೆ ಹೋಗೋದಿಲ್ಲ, ಏನಕ್ಕೆ ಅಂದರೆ ಕ್ರ್ಯಾಕಲ್ಸ್ ಇದ್ದಷ್ಟು ಒಳ್ಳೇದಲ್ವಾ ಕೇಳಿಸ್ಕೊಳೋದಕ್ಕೆ. ಜಾಸ್ತಿ ಎಕ್ಸಾಸ್ಟ್ ಕಂಪ್ನಿಗಳು ಇದನ್ನು ಕೊಡೋದಿಲ್ಲ. ಸೊ 10 ಜನ ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಗೋಲಿ ಬರುತ್ತಲ್ವಾ, ಪರ್ಫೆಕ್ಟಾಗಿ ಅಲ್ಲಿ ಕ್ಲೋಸ್ ಆಗುತ್ತೆ. ಸೊ ಅದರಿಂದ ಇದು ಬೇಕಾಗಲ್ಲ.
ಎಸ್, ದಿಸ್ ಇಸ್ ದಿ ಟೋಟಲ್ ಅನ್ಬಾಕ್ಸಿಂಗ್. ಇಷ್ಟೆಲ್ಲ ಪಾರ್ಟ್ಸ್ ಬರುತ್ತೆ. ಸೊ ನೋಡಿದ್ರಲ್ವಾ ಅನ್ಬಾಕ್ಸಿಂಗ್ ಎಲ್ಲ. ಸೊ ಆ ಥರ ಇತ್ತು. ಅದರಲ್ಲಿ ಫುಲ್ ಸಿಸ್ಟಮ್ ಆದಮೇಲೆ ನಾನು BMC ಅವರ ಏರ್ ಫಿಲ್ಟರ್ ಹಾಕ್ಸಿದ್ದೀನಿ. ಗಾಡಿಗೆ ಆಕ್ಸೆಸರಿ ತೊಗೊಳೋ ಟೈಮಲ್ಲೇ ತೊಗೊಂಬಿಟ್ಟಿದೆ. ಅದು ನನಗೆ ಟೋಟಲಾಗಿ 9,000 ರುಪೀಸ್ ಆಗಿತ್ತು ಆಗ. ಸೊ ಇವಾಗೆಲ್ಲ 11,000 ಏನೋ ಇದೆ ಅಂತ ಇದ್ರು. ಗೊತ್ತಿರೋರು ಏನಾದರೂ ಇದ್ದರೆ ನಿಮ್ಗೆ ಈಸಿಲಿ 9ಗೆ ಸಿಗುತ್ತೆ. ಸೊ ಅಷ್ಟೇ, ಎಕ್ಸಾಸ್ಟ್ ವಿತ್ BMC ಏರ್ ಫಿಲ್ಟರ್ ಹಾಕಿದ್ದೀನಿ. ಸೊ ಪ್ರೀವಿಯಸ್ ಸಂಡೇನೇ ನಾನು ರೈಡೆಲ್ಲ ಮುಗಿಸಿದ್ದೀನಿ. ಈ ವಿಡಿಯೋ ಮಾತ್ರ ಒಂದು ಸ್ವಲ್ಪ ಅದು ಟ್ರಾನ್ಸಿಷನ್ ಇತ್ತಲ್ವಾ, ಸ್ಟಾಕ್ ಎಕ್ಸಾಸ್ಟ್ ಇದ್ದಾಗ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಹಂಗೆ ಬಿಟ್ಬಿಟ್ಟಿದ್ದೆ. ನಾನು ಒಂದು ಸ್ವಲ್ಪ ಈ ಆಚೆ ಕಡೆ ಎಲ್ಲ ಸುತ್ತಾಡ್ತಾ ಇದ್ನಲ್ವ ನಮ್ಮ ಅಣ್ಣನ ಜೊತೆಯಲ್ಲಿ ರೈಡಿಂಗ್ ಏರು ಅದು ಇದು ಅಂತ, ಆವಾಗ ಒಂದು ಸ್ವಲ್ಪ ಮೈಹುಷಾರು ತಪ್ಪಿದೆ. ಈ ವಿಡಿಯೋನ ಮಾಡೋಕ್ಕಾಗಲಿಲ್ಲ. ಅವನು ಏನೋ ರೀಲ್ಸಿಗೆ ಏನೋ ಮಾಡಬೇಕು ಅಂತ ಹೇಳ್ತಿದ್ದ, ಹಾಗೆ ನಾನು ಒಂದು ಸ್ವಲ್ಪ ವೀಡಿಯೋ ಮಾಡಬೇಕು ಅಂತ ಜೊತೆಲಿ ಬಂದಿದ್ದೀನಿ. ಸೊ ಎಸ್, ದಿಸ್ ವಾಸ್ ದ ಹೋಲ್ ಥಿಂಗ್, ಇನ್ಸ್ಟಾಲೇಷನ್ನು ಅದು ಇದ್ರ ಬಗ್ಗೆ. ಹೆಂಗಿದೆ ಶಿಫ್ಟ್ಸು, ಕ್ರೇಜಿ ಅಲ್ವಾ? ರೈಡ್ ಅಂತೂ ಎಕ್ಸ್ಟ್ರೀಮ್ ಫನ್ ಇತ್ತು. ಟೈರ್ಸ್ ರಿವ್ಯೂನು ನೀಟಾಗಿ ಕೊಟ್ಟಿದ್ದೀನಿ. ಅದು ನಿಮಗೆ ನನ್ನ ಪ್ರಕಾರ ಈ ವಿಡಿಯೋ ಆದಮೇಲೆ ಬರುತ್ತೆ. ಪೊಲೀಸವ್ರದಂತೂ ಕಾಟ ಯಾಕೆ ಹೇಳ್ತೀರಾ, ಎಲ್ಲೆಲ್ಲಿ ನಾನು ಬಂದೆ ಅಲ್ವಾ ಎಕ್ಸಾಸ್ಟ್ ಹಾಕ್ಕೊಂಡು 4-5 ಕಡೆ ಇದ್ರು. ಹೋಗ್ರಿ, ಅರ್ಥ ಆಗುತ್ತೆ ಅವರು ಏನಕ್ಕೆ ಇವೆಲ್ಲ ಹಿಡಿತಾರೆ ಅಂತ. ಬಟ್ ಸ್ಟಿಲ್ ನಾವು ವೀಕೆಂಡ್ ರೈಡ್ ಅದು ಇದು ಹೋಗ್ತೀರಿ ಅಂತಂದರೆ ನಮಗೆ ಇದು ಬೇಕಾಗುತ್ತೆ. ಸ್ವಲ್ಪ ಸೇಫ್ಟಿ ಫೀಚರ್ ಐತೆ ನಮಗೆ. ಏನಕ್ಕೆ ಅಂದರೆ ಜನರು ಹಂಗಿಂಗೆ ನುಗ್ತಾ ಇರ್ತಾರೆ, ಸ್ವಲ್ಪ ಸೌಂಡ್ಗಾದರೂ ಆ ಕಡೆ ಈ ಕಡೆ ಸೈಡ್ಗೆ ಹೊಂಟೋಗ್ತಾರೆ. ಸೊ ಒಂದು ಕ್ಲೋಸ್ ಕಾಲು ಆಗಿದೆ ಸಂಡೇ, ಅದು ನೀವು ನೋಡಲೇಬೇಕು. ನಾನು ಇವಾಗೇನು ಹೇಳೋಕ್ಕಾಗಲ್ಲ. ಎಕ್ಸಾಸ್ಟ್ಗಳೆಲ್ಲ ಏನಕ್ಕೆ ಮೇನಾಗಿ ಬೇಕು ಅಂತ ಆ ವಿಡಿಯೋಲಿ ಗೊತ್ತಾಗುತ್ತೆ ನಿಮಗೆ, ರೈಡ್ ವಿಡಿಯೋಲಿ. ಹರ್ಷ ಅವ್ರಿಗೆ ಕ್ಲೋಸ್ ಕಾಲ್ ಆಗಿ ಇದು ನಾನು ಅವ್ರ ಹಿಂದೆ ಇದ್ದೆ. ಯಾಕೆ ಹೇಳ್ತೀರಾ, ಗಾಬರಿ ಬಿದ್ದೋದೆ. ಲೋ RPM ಅಲ್ಲಂತೂ ಕ್ರ್ಯಾಕಲ್ ಸರಿಯಾಗಿ ಬರ್ತಿದೆ. ಬಾ ಶಿಫ್ಟ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ಅವ್ನ ಅಜ್ಜಿ ಹೋಗಿದ್ದ ಸ್ಪೀಡ್ಗೆ ಮೇಲೆ ಶರ್ಟೆಲ್ಲ ಎತ್ಕೊಂಡ್ಬಿಡುತ್ತೆ. ಚಿಚ್ಚಿ ನನ್ನ ಲ್ಯಾಂಬೋರ್ಗಿನಿ ಎಲ್ಲ ಕಾಣಿಸ್ಬಿಡುತ್ತೆ. ಏನಿಲ್ಲ, ನಿಮ್ಗೆ ಇದೊಂಥರ ಸ್ನೀಕ್ ಪೀಕ್ ಥರ ಇರುತ್ತೆ. ರೈಡ್ ವಿಡಿಯೋಲಿ ಕಂಪ್ಲೀಟಾಗಿ ಚಚ್ಚಲಾಡೋಣ ನೀಟಾಗಿ ಗಾಡಿನ. ಇವಾಗ ತಕ್ಷಣಕ್ಕೆ ಇಷ್ಟೇ, ಇನ್ನೇನಿಲ್ಲ. ಒಂದು ಸ್ವಲ್ಪ ಮುಂದೆ ಅಲ್ಲಿ ಹಾಕ್ಕೊಂಡು ನಿಮಗೆ ಗಾಡಿ ಎಲ್ಲ ಹೆಂಗೆ ಕಾಣಿಸ್ತಿದೆ ಏನು ಎತ್ತ ಅಂತ ತೋರಿಸ್ತೀನಿ. ಸ್ವಲ್ಪ ಡಿಸಪಾಯಿಂಟ್ ಆಗಿರ್ತೀರ, ಇನ್ಸ್ಟಾಲೇಷನ್ ವೀಡಿಯೋ ನಾನು ಮಾಡ್ಕೊಡೋಕ್ಕಾಗಲಿಲ್ಲ. ನಮ್ಮ ಗ್ರೂಪಲ್ಲಿರೋರೆಲ್ಲ ಅದೇ ಹೇಳ್ತಾಯಿದ್ರು, ಮೇನ್ ಕಂಟೆಂಟ್ ಇರೋದೇ ನಿನಗದು, ಇವಾಗ ಅದೇ ಹೊಂಟೋಯ್ತಲ್ವಾ ಅಂತ. ಏನು ಮಾಡೋಕ್ಕಾಗುತ್ತೆ. ಆದರೆ ನಾನು ಮೇಲೆಗಡೆ ಲಾಂಚ್ ಮಾಡಬೇಕು ಅಂತ ಇದ್ದೀನಿ. ಆದರೆ ಅದು ಈ ವಿಡಿಯೋಲಿ ಬರುತ್ತಾ ಇಲ್ಲ ಶಾರ್ಟ್ಸಲ್ಲಿ ಬರುತ್ತೋ ಗೊತ್ತಿಲ್ಲ. ಸೊ ಅದರಿಂದ ನೋಡೋಣ ಇರಿ. ಇಫ್ ಇನ್ ಕೇಸ್ ಏನಾದರೂ ಆಯಿತು ಅಂದರೆ ಈ ವಿಡಿಯೋ ಅಲ್ಲೇ ಬಿಡ್ತೀನಿ. Yes, this is going to be our final destination. Okay. ಸೊ ಇಷ್ಟೆಲ್ಲ ಇತ್ತು ಹೇಳೋದು ನಿಮಗೆ. ಸೊ ಗಾಡಿ ಲುಕ್ಕು ನೀವು ನೋಡ್ತಾ ಇರ್ಬೋದು, ಫುಲ್ ಎಕ್ಸಾಸ್ಟ್ ಎಲ್ಲ ಬ್ಲ್ಯಾಕ್ ಇರೋದ್ರಿಂದ ಕ್ಲೀನಾಗಿ ಕಾಣಿಸ್ತಿದೆ. ಒನ್ಲಿ ಥಿಂಗ್ ಏನು ಅಂತಂದರೆ ವೈಸರು ಪ್ಯೂಗ್ ಬರುತ್ತಲ್ವ, ಅದು ಹಾಕಿಸಿದ್ರೆ ಸೆಟ್ ಆಗುತ್ತೋ ಎಲ್ಲೋ ಗೊತ್ತಿಲ್ಲ. ಏನಕ್ಕೆ ಅಂದರೆ ಈ ಶಾರ್ಟ್ ವೈಸರ್ ಇರೋದ್ರಿಂದ ಗಾಡಿ ನೀಟಾಗಿ ಗುಂಡು ಕಾಣಿಸ್ತಿದೆ. ಬಟ್ ಇಫ್ ಏನಾದರೂ ಪ್ಯೂಗ್ ಹಾಕಿದ್ರೆ ಮುಂದೆಗಡೆ ಒಂದು ಸ್ವಲ್ಪ ಲೆಂತ್ ಇರುತ್ತೆ, ಬಟ್ ಹಿಂದೆಗಡೆ ಹೋದಾಗ ಶಾರ್ಟ್ ಆಗೋಗುತ್ತೆ. ಸೊ ಈ ಲುಕ್ಕೇ ನನಗೆ ಇಷ್ಟ ಆಗ್ತಿದೆ, ಶಾರ್ಟ್ ವೈಸರ್ ಇವಾಗ ಸ್ಟಾಕ್ ವೈಸರಿಂದ. ನಿಮ್ಗೇನು ಅನ್ಸುತ್ತೆ ಅಂತೇಳಿ. ಆಲ್ರೆಡಿ WRS ಅಂತ ಒಂದು ವೈಸರ್ ಇದೆ, ಜಾಸ್ತಿ ಜನ ಯಾರು ಹಾಕಲಿಲ್ಲ, ಫುಲ್ ಬ್ಲ್ಯಾಕು. ಸೊ ಅದು ಹಾಕಿದ್ರೆ ಇನ್ನೂ ಕ್ಲೀನಾಗಿ ಕಾಣಿಸುತ್ತೆ. ಸೊ ನಿಮಗೆಲ್ಲ ಏನು ಅನಿಸುತ್ತೆ ಅಂತೇಳಿ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ದಿ ಎಂಡ್ ಆಫ್ ದ ವಿಡಿಯೋ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಓನ್ಲಿ ಥಿಂಗ್ ಏನು ಅಂತಂದರೆ ಇನ್ಸ್ಟಾಲೇಷನ್ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದೊಂದು ಸಾರಿ, ಏನು ಮಾಡೋಕ್ಕಾಗಲಿಲ್ಲ. ಒಂದು ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತಲ್ವ, ಅದರಿಂದ ಶಾಪ್ ಅವರು ರಿಜೆಕ್ಟ್ ಮಾಡಬೇಕಾಯ್ತು.
ಸೊ ಎಸ್ ಗಾಡಿಯೆಲ್ಲ ನೋಡಿ ನೀಟಾಗಿ ಉಜ್ಜಿರೋದಕ್ಕೆ ಫುಲ್ ಸ್ಪಾರ್ಕಲ್. ಎಸ್ ಇವತ್ತಿನ ವೀಡಿಯೋ ಇಷ್ಟೇ. ಇಲ್ಲಿ ಒಂದು ಸ್ವಲ್ಪ ವೀಡಿಯೋಸ್ ಏನೋ ಮಾಡಬೇಕಾಯ್ತು, ಅದು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ. ಇವತ್ತಿನ ವೀಡಿಯೋ ಇಷ್ಟೇ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಆಲ್ ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.